ಸರ್, ಒಬ್ಬ ಶಾಸಕರಿಗೆ ಇರುವಂತ ನಿಜವಾದ ಸವಾಲೇನು? ಬಹಳ ಸವಾಲಿದೆ ಸರ್. ಓಕೆ. ಜನಸಾಮಾನ್ಯರು ಆಯ್ಕೆ ಮಾಡಿರ್ತಾರೆ. ಆಯ್ಕೆ ಮಾಡೋದು ಏನಂತ ಹೇಳಿದ್ರೆ ಆ ಶಾಸಕ ಏನ್ ಮಾಡ್ತಾರ ಅನ್ನೋದೇ ನೋಡ್ತಾ ಇರ್ತಾರೆ. ಓಕೆ. ನಾವು ಅವರಿಗೆ ಅಭಿವೃದ್ಧಿಗಿಂತ ಹೆಚ್ಚಾಗಿ ಅವ್ರಿಗೆ ಸ್ಪಂದನೆ ಮಾಡಬೇಕು. ಮೂಲ ಬಹಳ ಸ್ಪಂದನೆ ಆಗ್ಬೇಕು. ಅಂದ್ರೆ ಅವ್ರಿಗೆ ಸಿಗಬೇಕು, ಅವ್ರ ಹತ್ರ ಮಾತಾಡಬೇಕು, ಅವ್ರ ಅಹವಾಲನ್ನ ಕೇಳಬೇಕು. ಅಭಿವೃದ್ಧಿ ಮಾಡೋದು ಹಾಗೆ ಆಗತ್ತೆ. ಅಭಿವೃದ್ಧಿ ಪೂರ್ತಿ ಮಾಡಕ್ ಆಗಲ್ಲ. ಎಲ್ಲವನ್ನೂ ಮಾಡ್ತೀವಿ ಅನ್ನೋ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೂ ಮಾಡಕ್ ಆಗಿಲ್ಲ. ಯಡಿಯೂರಪ್ಪನವರು ಎಷ್ಟೋ ಸರಿ ಇಲ್ಲಿ ಮುಖ್ಯಮಂತ್ರಿ ಆಗಿ ಶಿಕಾರಿಪುರದಲ್ಲಿ ಇದ್ದಾರೆ. ಆದ್ರೆ ಅವ್ರು ಇವತ್ತಿಗೂ ಅವ್ರೇನು ಮುಖ್ಯಮಂತ್ರಿ ಆದ್ರೂ ಅಲ್ಲಿ ಕೆಲಸ ಆಗಿಲ್ಲ ಅಂತ ಜನ ಏನ್ ಹೇಳಲ್ಲ, ಆಗಿಲ್ಲ ಅಂತಲೇ ಹೇಳ್ತಾರೆ. ಹೌದಾ? ಯಡಿಯೂರಪ್ಪನವರು ಎಷ್ಟೆಲ್ಲ ಕೆಲಸ ಮಾಡಿದ್ರು ಸಹ ಚುನಾವಣೆಯಲ್ಲಿ ಕಷ್ಟಪಟ್ಟು ಗೆಲ್ತಾರೆ. ಕಾರಣ ಅಂದ್ರೆ ಆತರ ಅಲ್ಲ. ಅದು ಅಂದ್ರೆ ಜನಸಾಮಾನ್ಯರಿಗೂ ನಾವು ಮುಟ್ಟುವಂತ ರೀತಿಲಿ ಇದ್ರೆ ಅದು ನನ್ಗೆ ತೃಪ್ತಿ ತೆಗುತ್ತೆ. ಅದನ್ನು ಬೇಳೂರು ಮಾಡ್ತಾನೆ, ನಾನು ಮಾಡ್ತೀನಿ. ನಾನು ಜನಸಾಮಾನ್ಯರಿಗೆ ಮುಟ್ತೀವಿ, ಅಭಿವೃದ್ಧಿನೂ ಮಾಡ್ತೀವಿ, ಜನರ ಕೆಲಸನೂ ಮಾಡ್ಕೊಡ್ತೀವಿ. ಅಲ್ಲ, ನಾವು ಬೆಂಗಳೂರಿಗೆ ಹೋಗ್ಕೊಂಡು ಗಮನಿಸ್ತೀವಿ, ಆಲ್ಮೋಸ್ಟ್ ಕ್ಷೇತ್ರದಲ್ಲೇ ಇರ್ತೀರಾ? 100% ಇರ್ತೀವಿ. ಓಕೆ. ತಿಂಗಳಲ್ಲಿ 20 ದಿವಸ ಕ್ಷೇತ್ರದಲ್ಲೇ ಇರ್ತೇನೆ ನಾನು. ಒಂದು 10 ದಿವಸ ವಿಧಾನಸೌಧ ಅಲ್ಲಿ ಇಲ್ಲಿ ಕೆಲಸ ಇರ್ತಾ ಹೋಗ್ತೀವಿ. ಸಾಕಷ್ಟು ಚುನಾವಣೆಗಳನ್ನ ನೋಡಿದೀರಾ, ಇವತ್ತಿನ ರಾಜಕೀಯ ನೋಡ್ತಾ ಇದ್ದೀರಾ. ಚುನಾವಣೆಯನ್ನ ಗೆಲ್ಲೋಕೆ ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಇವತ್ತು ಈಗ ಒಂದು ಪಕ್ಷ ಬೇಕು. ಎಸ್. ಅದಾ ವ್ಯಕ್ತಿನೂ ಬೇಕು ಅಲ್ವಾ? ಅದು ಬೇಕಾಗುತ್ತೆ ಅಲ್ವಾ? ಜನ ಬೇಕು. ಅಲ್ಲ ಸರ್, ಎಷ್ಟೋ ಜನ ಪಕ್ಷೇತರವಾಗಿ ಗೆದ್ದವ್ರು ಸಚಿವರಾಗ್ಬಿಟ್ರು. ಹೇಳ್ತೀನಿ, ಅವ್ರ ಜನ ಅವ್ರ ಜನ ಜೊತೆ ಇರ್ತಾರೆ ಅಲ್ವಾ? ಜನನೂ ಬೇಕು, ಆ ವ್ಯಕ್ತಿಯ ವ್ಯಕ್ತಿತ್ವನೂ ಬೇಕು, ಮತ್ತೊಂದು ಪಕ್ಷನೂ ಬೇಕಾಗುತ್ತೆ. ಮೂರಿದ್ರು ಮಾತ್ರ ಗೆಲ್ಲಕ್ ಸಾಧ್ಯ. ಒಂದೇ ಇದ್ರಲ್ಲಿ ಗೆಲ್ಲಕ್ ಆಗತ್ತಲ್ಲ. ಯಾರೋ ಒಬ್ಬರು ಇರ್ತಾರೆ. ಒಬ್ಬ ಪಕ್ಷೇತರ ಗೆಲ್ಬೇಕಾದ್ರೆ ಅವನ ವ್ಯಕ್ತಿತ್ವವನ್ನು ನೋಡಿ ಅವನ ಇದ್ರ ಮೇಲೆ ಗೆಲ್ತಾನೆ. ಫಸ್ಟ್ ವ್ಯಕ್ತಿತ್ವ, ಪಕ್ಷ ಮೂರು ಬೇಕು. ಉಳಿದಿರೋ ಫ್ಯಾಕ್ಟರಿಗಳೆಲ್ಲ ಆಮೇಲೆ ಮೂರು ಇರ್ಬೇಕು. ಓಕೆ. ನಿಮ್ಮ ಕನಸಿನ ಸಾಗರ ಏನಾಗಬೇಕು ಸರ್? ನನ್ನ ಕನಸಿನ ಸಾಗರಕ್ಕೆ ನನಗೆ ಇಲ್ಲಿಯ ಕೆಲವು ಮೂಲ ಸೌಕರ್ಯಗಳಾಗಬೇಕು. ಓಕೆ. ಮೊದಲ ಆದ್ಯತೆ ಆರೋಗ್ಯ ಚೆನ್ನಾಗಿರ್ಬೇಕು. ಅಂದ್ರೆ ಆರೋಗ್ಯ ಅಂದ್ರೆ ಆರೋಗ್ಯ ಹಾಸ್ಪಿಟಲ್ಗಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಎರಡನೇದು ಶಿಕ್ಷಣ ಬಹಳ ಮುಖ್ಯ. ಮೂರನೇದು ರಸ್ತೆ. ಇಷ್ಟು 4 ಕುಡಿಯೋ ನೀರಿನ ಇಷ್ಟು ಕೊಟ್ರೆ ಜನರಿಗೆ ಸ್ವಲ್ಪ ತೃಪ್ತಿ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಶುರುವಾಗ್ತದೆ. ಕಳೆದ 2 ವರ್ಷದಿಂದ ತೃಪ್ತಿ ಆಗಿದ್ದಾರೆ ಅಂತೀರಾ? ಮಾಡ್ತಾ ಇದ್ದೀನಿ ನಾನು. ಕುಡಿಯೋ ನೀರಿನ ವ್ಯವಸ್ಥೆಗೆ ಈಗಾಗಲೇ ದುಡ್ಡು ಬೇಕಾದಷ್ಟು ಕೊಟ್ಟಿದ್ದೀನಿ. ಕೋಟ್ಯಾಂತರ ರೂಪಾಯಿ, ಒಂದೆರಡು ಅಲ್ಲ, ಸುಮಾರು 500-600 ಕೋಟಿ ರೂಪಾಯಿ ಈಗಾಗಲೇ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಆರೋಗ್ಯ ಆಗಿದ್ದಕ್ಕೂ ಸಹ ಎಲ್ಲ ರೀತಿಯ ಸೌಕರ್ಯವನ್ನು ಕೊಟ್ಟಿದ್ದೀವಿ. ರಸ್ತೆಗೂ ಈಗಾಗಲೇ ದುಡ್ಡು ಶುರುವಾಗಿದೆ. ನಮ್ದೆಲ್ಲ ಕೆಲಸ ಶುರುವಾಗ್ತಾ ಇದೆ. ಒಂದು ಮಳೆ ಬರುವಾಗ ರಸ್ತೆ ಎಷ್ಟು ಸವಾಲ್ ಸರ್? ಪ್ರತಿ ವರ್ಷ ಕಿತ್ತೋಗ್ತಿರುತ್ತೆ. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಈಗ ಅದು ನಿಮ್ಗೆ ಹೇಳ್ಬೇಕಾಗಿತ್ತು. ಈಗ 2.5 ತಿಂಗಳಿಂದ ಮಳೆ ಶುರುವಾಗಿದೆ, ನಿಲ್ತಾನೆ ಇಲ್ಲ. ರಸ್ತೆಗಳು ಏನಾಗುತ್ತಂದ್ರೆ ಇದು ಹಾಳಾಗ್ತದೆ. ಅದು ಇಲ್ಲಿ ಜಲ ಹೊಡೆದಂಗೆ ಬಂದ್ಬಿಡುತ್ತೆ, ನೀರು ಬಂದಂಗೆ ಆಗ್ಬಿಟ್ಟು ರಸ್ತೆ ಎಲ್ಲ ಕಿತ್ತೋಗ್ಬಿಡುತ್ತೆ. ಇಲ್ಲಿ ಅದೇ ಸಮಸ್ಯೆ. ನಮ್ಮ ಮಲೆನಾಡಲ್ಲಿ ತುಂಬಾ ರಸ್ತೆಗಳನ್ನು ಸಿಮೆಂಟ್ ಅಲ್ಲೇ ಮಾಡ್ಬೇಕು. ಸಿಮೆಂಟ್ ರಸ್ತೆ ಮಾಡಿದ್ರೆ ಮಾತ್ರ ಚೆನ್ನಾಗಿ ಬರ್ತದೆ. ಸಿಮೆಂಟ್ ಎಷ್ಟು ಅಂತ ಕೊಡಕ್ಕಾಗತ್ತೆ? ಆಗಲ್ಲ. ಟಾರ್ ರಸ್ತೆಗಳು ಇಲ್ಲಿ ಬಾಳಿಕೆ ಬರಲ್ಲ. ಒಂದು 10 ವರ್ಷ ಒಳಗೆ ಕಿತ್ತೋಗ್ಬಿಡ್ತವೆ. ಹೌದು, ಹಂಗಾಗಿ ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.